Hi, my dear students. As part of the LMS video lectures, today I am going to discuss about the scope of microeconomics. I am Dr. B.R. Annasagar, Associate Professor in Economics. In our earlier class, we have understood the meaning of microeconomics. ವಿದ್ಯಾರ್ಥಿಗಳೇ, ಇಂದು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಕುರಿತು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, dear students, we know that microeconomics means study of micro units of an economy, smaller units of an economy. Small parts of an economy is being discussed, analyzed in microeconomics. Today, in today's class, we're going to understand about the scope of microeconomics. When we say scope, it means subject matter of microeconomics. What we study in microeconomics is the scope of microeconomics. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಎಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ವಿಷಯಗಳನ್ನು ಕುರಿತು ನಾವು ಅಧ್ಯಯನ ಮಾಡುತ್ತೇವೆ, ಏನನ್ನು ಕುರಿತು ನಾವು ಅಧ್ಯಯನ ಮಾಡುತ್ತೇವೆ, ಯಾವ್ಯಾವ ಅಂಶಗಳನ್ನು ಕುರಿತು ನಾವು ಅಧ್ಯಯನ ಮಾಡುತ್ತೇವೆ ಅನ್ನುವುದನ್ನು ನಾವು ಇಂದು ತಿಳಿದುಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಮಗೀಗಾಗಲೇ ಗೊತ್ತಿರುವ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇದು ಅನುಸರಿಸುವಂಥ ವಿಧಾನವನ್ನು ಅಂದರೆ ನಾವು ಇಲ್ಲಿ ಬಳಸುವಂಥ ಪದ್ಧತಿಯನ್ನು, ಅಧ್ಯಯನ ವಿಧಾನವನ್ನು ತುಣುಕಿನ ವಿಧಾನ ಅಥವಾ ತುಂಡುಗಳ ವಿಧಾನ ಅನ್ನುವಂಥ ರೀತಿಯಲ್ಲಿಯೂ ಸಹ ಕರೆಯುತ್ತೇವೆ. ಮೈಕ್ರೋಎಕನಾಮಿಕ್ಸ್ adopts a method called slicing method. That means it studies the economy in pieces, in smaller units. Here we have to recollect that principles of economics, the book written by Professor Alfred Marshall is considered as the basis for microeconomics. ಸೂಕ್ಷ್ಮ ಅರ್ಥಶಾಸ್ತ್ರದ ಬುನಾದಿ ಕೃತಿ ಅನ್ನುವಂಥ ರೀತಿಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಬರೆದಂಥ 1890ರಲ್ಲಿ ಪ್ರಕಟ ಆದಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಕೃತಿ, ಅದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಆಧಾರ ಕೃತಿ ಎನ್ನುವಂಥ ರೀತಿಯಲ್ಲಿ ಹೇಳ್ತೀವಿ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವ್ಯಾವ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ, what is the subject matter of microeconomics is being analyzed in today's class. Dear students, there are three major parts or major subjects that are being studied in, or subject matter that is being studied in microeconomics. The first one is known as the price, or microeconomics is concerned with the determination of prices of goods and services. The first part of subject matter of microeconomics is determination of prices of goods and services, and second one is determination of factor prices, and the third one is welfare economics. These are the three areas on which microeconomics concentrates. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು ಮೂರು ಅಂಶಗಳನ್ನು ಕುರಿತು ಅಧ್ಯಯನ ಮಾಡುತ್ತೇವೆ, ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರವು ಮುಖ್ಯವಾಗಿ 3 ವಿಷಯಗಳನ್ನು ತಿಳಿಸಿಕೊಡುತ್ತದೆ. ಮೊದಲನೆಯದು ಸರಕು ಸೇವೆಗಳ ಬೆಲೆಗಳನ್ನು ಹೇಗೆ ನಿರ್ಧರಿಸಬೇಕು ಎನ್ನುವುದನ್ನು, ಎರಡನೆಯದು ಉತ್ಪಾದನಾ ಘಟಕಗಳ ಅಥವಾ ಉತ್ಪಾದನಾ ಅಂಗಗಳ, ಉತ್ಪಾದನೆಯಲ್ಲಿ ಭಾಗವಹಿಸುವಂಥ ಘಟಕಗಳ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತವೆ ಅಥವಾ ಪ್ರತಿಫಲಗಳು ಹೇಗೆ ನಿರ್ಧಾರ ಆಗುತ್ತವೆ ಎನ್ನುವುದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಮೂರನೇದು ಕಲ್ಯಾಣ ಅರ್ಥಶಾಸ್ತ್ರ ಅಥವಾ ಯೋಗಕ್ಷೇಮ ಅರ್ಥಶಾಸ್ತ್ರ. ಈ 3 ವಿಷಯಗಳು ಸೂಕ್ಷ್ಮ ಅರ್ಥಶಾಸ್ತ್ರದ ಮುಖ್ಯ ಭಾಗಗಳು ಅಥವಾ ಮುಖ್ಯ ವಿಷಯ ವಸ್ತು ಎಂದು ನಾವು ಹೇಳುತ್ತೇವೆ. ಮೊದಲನೇದನ್ನು ನಾವು ತೆಗೆದುಕೊಂಡಾಗ, when we choose the first one, how the prices of goods and services are determined, since this is the basic for the functioning of an economy.
Since capitalistic economy depends upon price mechanism. It's the price mechanism that runs the capitalistic economy. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮುಖ್ಯವಾಗಿ ನಡೆಯುವುದು ಬೆಲೆ ಯಂತ್ರದ ಮೂಲಕ. ಬೆಲೆ ಯಂತ್ರ ಕಾರ್ಯಾಚರಣೆ ಹೇಗೆ ಆಗುತ್ತದೆ ಎನ್ನುವುದೇ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆ ನಿರ್ಧಾರ ಆಗ್ತದೆ. ಈ ಬೆಲೆಗಳು ಸರಕು ಸೇವೆಗಳ ಬೆಲೆಗಳು, ಸರಕು ಸೇವೆಗಳಿಗೆ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತವೆ ಅನ್ನುವುದು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಅಂದರೆ ಮುಖ್ಯವಾಗಿ ನಾವು ಬೇಡಿಕೆ ಮತ್ತು ಪೂರೈಕೆ ಬಲಗಳು ಅನ್ನುವಂಥ ರೀತಿಯಲ್ಲಿ ಹೇಳ್ತೀವಿ. ಬೆಲೆಗಳ ನಿರ್ಧಾರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು, ಪೂರೈಕೆ ಬಲಗಳು, ಬೋತ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಫೋರ್ಸಸ್ ಡಿಟರ್ಮೈನ್ ದ ಪ್ರೈಸಸ್ ಆಫ್ ದಿ ಗುಡ್ಸ್ ಆ್ಯಂಡ್ ಸರ್ವಿಸಸ್. Since price mechanism is the basis on which the capitalistic economy runs or functions, determination of prices is the prime concern of microeconomics. Since commodities are being demanded by, goods and services are demanded by the consumers, and they buy goods because of their wants, to satisfy their wants, and suppliers supply the commodities depending upon the cost, the price of the commodity. Price of the commodity is determined by the forces of supply and demand. Supply mainly concerns with the cost of production, and demand relates to the utility, the satisfaction derived to the consumer. These are the two factors. They act as the scissors, the blades of a scissor. Which part plays in the determination of price cannot be determined, or which is more important and which is less important, we cannot say. ಅಂದರೆ ಬೆಲೆ ನಿರ್ಧಾರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಬಲಗಳು ಕತ್ತರಿಯ ಎರಡು ಅಲಗುಗಳಂತೆ ಕಾರ್ಯನಿರ್ವಹಿಸುತ್ತವೆ. ಯಾವುದು ಮುಖ್ಯ, ಯಾವುದು ಅಮುಖ್ಯ ಅನ್ನುವುದನ್ನು ವ್ಯಕ್ತಪಡಿಸಲು ಸಾಧ್ಯ ಆಗುವುದಿಲ್ಲ. ಬೆಲೆ ನಿರ್ಧಾರದಲ್ಲಿ ಎರಡೂ ಅಂಶಗಳು ಬಹಳ ಮುಖ್ಯ ಆಗ್ತವೆ. ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂದರೇನು, ಬೇಡಿಕೆಯನ್ನು ನಿರ್ಧರಿಸುವಂಥ ಅಂಶಗಳು ಯಾವ್ಯಾವು, ಗ್ರಾಹಕ ಹೇಗೆ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ, ಯಾಕೆ ಕೊಂಡುಕೊಳ್ಳುತ್ತಾನೆ, ಎಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ. ಅನುಭೋಗಿಯ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಅದೇ ರೀತಿಯ ಪೂರೈಕೆ ಅಂದರೇನು, ಪೂರೈಕೆ ನಿರ್ಧರಿಸುವಂಥ ಅಂಶಗಳು ಯಾವ್ಯಾವು, ಏಕೆ ಉತ್ಪಾದಕರು ಉತ್ಪಾದನೆಯನ್ನು ಮಾಡುತ್ತಾರೆ, ಈ ಎಲ್ಲ ಅಂಶಗಳನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಅಂದರೆ ಮೊದಲನೇದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸರಕು ಸೇವೆಗಳ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತವೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡುತ್ತೇವೆ. ಇದಕ್ಕೆ ಸಂಬಂಧಪಟ್ಟಾಗ ಹಲವಾರು ವಿಶ್ಲೇಷಣೆಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕಂಡುಕೊಳ್ಳುತ್ತೇವೆ. ವಿ ಫೈಂಡ್ ಡಿಫರೆಂಟ್ ಅನಾಲಿಸಿಸ್ ರಿಲೇಟಿಂಗ್ ಟು ಡಿಮಾಂಡ್ ಆಸ್ ವೆಲ್ ಆಸ್ ಸಪ್ಲೈ ಪಾರ್ಟ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫ್ಯಾಕ್ಟರ್ ಪ್ರೈಸ್ ಡಿಟರ್ಮಿನೇಷನ್. ಕೇವಲ ಸರಕು ಸೇವೆಗಳ ಬೆಲೆ ನಿರ್ಧಾರ ಅಷ್ಟೇ ಅಲ್ಲ, ಉತ್ಪಾದನೆಯಲ್ಲಿ ಭಾಗವಹಿಸುವಂಥ ಉತ್ಪಾದನಾ ಅಂಗಗಳು, ಉತ್ಪಾದನಾ ಘಟಕಗಳು, ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ 4 ಉತ್ಪಾದನಾ ಘಟಕಗಳು ಬೇಕಾಗ್ತವೆ: ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಡಿಯರ್ ಸ್ಟೂಡೆಂಟ್ಸ್, ಅಪಾರ್ಟ್ ಫ್ರಮ್ ಡಿಟರ್ಮಿನೇಷನ್ ಆಫ್ ಪ್ರೈಸಸ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್, ವಿ ಸ್ಟಡಿ ಹೌ ಪ್ರೈಸಸ್ ಆಫ್ ಫ್ಯಾಕ್ಟರ್ಸ್ are determined in microeconomics. We study in microeconomics how the factor prices are determined, or how the factor remunerations are determined. Since we know production cannot take place unless 4 factors combinedly work together, combinedly engaged. Those 4 factors are land, labor, capital and entrepreneurship. These 4 factors are very essential. Without these 4 factors, no production of neither services nor goods can take place. And as a part of these services, they get remuneration. For rendering services to the production, factor owners, land is owned by the landlord, labor is owned by the worker, capital is owned by the capitalist, and entrepreneur is owned by the entrepreneur. Entrepreneurship is owned by the entrepreneur, or organizer or organization is owned by the organizers. How they get, or what are the remunerations they get as a return
for their services in the production. Land gets rent as the remuneration for its services in the production, and labor gets wages as remuneration or returns as as a remuneration as a return for its services in the production. And so also the capitalist gets for the supply of capital as a remuneration to the remuneration for production, uh, interest as the remuneration for the capital. And also the organizer gets the remainder, that's what we call profits are earned by the entrepreneur. This is how in microeconomics we study how these factor prices, rent, wages, interest and profits are determined. What are the factors, what affects, or what are the factors that determine factor prices are being analyzed in microeconomics. Microeconomics helps us how the factor owners get their prices, factor owners get their remunerations. That means these factor owners get income in the form of remunerations. ವಿದ್ಯಾರ್ಥಿಗಳೇ, ಉತ್ಪಾದನೆಯಲ್ಲಿ ಭಾಗವಹಿಸುವಂಥ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಈ ನಾಲ್ಕು ಉತ್ಪಾದನಾ ಘಟಕಗಳು ಉತ್ಪಾದನೆಯಲ್ಲಿ ಸೇವೆ ಸಲ್ಲಿಸುವುದರಿಂದ ಅವುಗಳಿಗೆ ಪ್ರತಿಫಲವಾಗಿ ಅನುಕ್ರಮವಾಗಿ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ ಮತ್ತು ಸಂಘಟನೆಗೆ ಅಥವಾ ಉದ್ಯಮಶೀಲತೆ ಅಂತ ಕರಿತೀವಿ ನಾವು, ಉದ್ಯಮಶೀಲತೆಗೆ ಎಂಟರ್ಪ್ರಿನರ್ಶಿಪ್ಗೆ ಲಾಭ ಲಭಿಸುತ್ತದೆ, ಲಾಭ ಸಿಗುತ್ತದೆ. ಈ ಉತ್ಪಾದನಾ ಪ್ರತಿಫಲಗಳು, ಉತ್ಪಾದನಾಂಗಗಳ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತವೆ ಎನ್ನುವುದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಈ ಉತ್ಪಾದನಾಂಗಗಳ ಬೆಲೆಗಳು, ಪ್ರತಿಫಲಗಳು ಯಾವ್ಯಾವ ಅಂಶಗಳ ಮೂಲಕ ನಿರ್ಧರಿಸಲ್ಪಡುತ್ತವೆ, ಹೇಗೆ ನಿರ್ಧರಿಸಲ್ಪಡುತ್ತವೆ, ಇವುಗಳನ್ನು ಪ್ರಭಾವಿಸುವಂಥ ಅಂಶಗಳು ಯಾವ್ಯಾವು ಎಲ್ಲವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಘಟಕಗಳ ಬೆಲೆಗಳನ್ನು, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಉದ್ಯಮಶೀಲತೆ ಇವುಗಳಿಗೆ ಸಿಗುವಂಥ ಪ್ರತಿಫಲಗಳು ಹೇಗೆ ನಿರ್ಧಾರ ಆಗುತ್ತವೆ ಎನ್ನುವುದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಆನಂತರ ಕೊನೆಯ ಅಂಶ ಏನು ಅಂತಂದರೆ ಕಲ್ಯಾಣ ಅರ್ಥಶಾಸ್ತ್ರ ಅಥವಾ ಯೋಗಕ್ಷೇಮ ಅರ್ಥಶಾಸ್ತ್ರ. ಯೋಗಕ್ಷೇಮ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವದ ಭಾಗ. ವೆಲ್ಫೇರ್ ಎಕನಾಮಿಕ್ಸ್ ಈಸ್ ಅನದರ್ ಇಂಪಾರ್ಟೆಂಟ್ ಏರಿಯಾ ಆನ್ ವಿಚ್ we deal in microeconomics. Or microeconomics studies welfare economics, or in microeconomics we study welfare economics. Welfare economics is part of microeconomics. In welfare economics we study how the consumers as well as the resources in the economy are allocated or distributed to maximize to their satisfaction or to maximize production. How production is maximized by the use of the limited resources, limited factors. Allocation of the resources and distribution of the income plays an important part in the welfare economics. That means since we are interested in scarce resource allocation for maximization of output, how this is done is being analyzed in microeconomics. How the consumer with the use of his money, how he gets the goods and services and gets satisfaction, welfare or benefits, how he gets benefits. This is how we deal in microeconomics, how the welfare of the individual, welfare of the society and welfare of the state are analyzed. Here we study how the resources are utilized in an efficient way, how resources are allocated for efficient production, and how the goods produced with the use of the factors of production, how they are distributed to satisfy the wants of the people. These are the three areas on which we concentrate, we discuss, we deal
in microeconomics. That means microeconomics enables us to understand how the prices of goods and services are determined. This is very essential in order to exchange goods for consumption purposes. And also, factor prices play a very important role, because factor prices become incomes of the factor owners. Those incomes again lead to demand. Demand for the goods and services comes from the remunerations received by various factor owners. This is how all the prices and factor prices, commodity prices as well as factor prices, play a very important role in the functioning operation of economy. Thank you very much.